ಇನ್ನು ಬಿಪಿಎಲ್ ಅರ್ಹರಿಗೆ ಸರ್ಕಾರ ಅನ್ಯಾಯ ಆಗೋಕ್ ಬಿಡಲ್ಲ. ಉಡುಪಿಯ ಕೊಲ್ಲೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರ್ಯಾರ ಕಾರ್ಡ್ ವಜಾ ಮಾಡ್ತಿದ್ದಾರೆ ಪಟ್ಟಿ ಕೊಡಬೇಕು, ಯಾರು ಅರ್ಹರಿದ್ದಾರೆ ಸರಿ ಮಾಡಿ ಮರು ಅರ್ಜಿಯನ್ನ ಹಾಕಬೇಕು, ಅರ್ಹರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಸರ್ಕಾರ ಮಾಡುತ್ತೆ ಅಂತ ಹೇಳಿದ್ದಾರೆ. ಯಾವ ಬಿಪಿಎಲ್ ಅರ್ಹರಿಗೂ ಕೂಡ ಅನ್ಯಾಯ ಆಗಲಿಕ್ಕೆ ನಮ್ಮ ಸರ್ಕಾರ ಮತ್ತು ನಮ್ಮ ಪಕ್ಷ ಬಿಡುವುದಿಲ್ಲ. ನಾವು ಆಗಲೇ ನಮ್ಮ ಮಂತ್ರಿಗಳಿಗೆ ಹೇಳಿದ್ದೇವೆ, ಯಾರ್ಯಾರು ಕಾರ್ಡ್ ವಜಾ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ಪಟ್ಟಿನ ನೀವು ಕೊಡಬೇಕು, ಯಾರು ಅರ್ಹರಿದ್ದಾರೆ ಅದನ್ನೆಲ್ಲ ಸರಿ ಮಾಡಿ ಅವ್ರದ್ದೆಲ್ಲ ಮರು ಅರ್ಜಿ ಹಾಕಬೇಕು ಅಂತ ನಾವು ಹೇಳಿದ್ದೇವೆ. ಅದಕ್ಕೆ ನಮ್ಮ 5 ಗ್ಯಾರಂಟಿಗಳ ಪ್ರತಿಯೊಂದು ತಾಲೂಕಿನಲ್ಲೂ ಸಮಿತಿ ಇದೆ, ರಚನೆ ಮಾಡಿದ್ದೀವಿ. ರಾಜ್ಯ ಮಟ್ಟದ ಸಮಿತಿ ಇದೆ, ಅವರೆಲ್ಲ ಕೂಡ ಅದನ್ನು ಉಸ್ತುವಾರಿ ಮಾಡಿ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಎರಡೂ ಸೇರಿ ಮಾಡ್ತದೆ. ಯಾರು ಭಯ ಮಾಡಬೇಕಾಗಿಲ್ಲ. ಪಾಪ ವಿರೋಧ ಪಾರ್ಟಿಯವ್ರಿಗೇನು ಕೆಲಸ ಏನಾರು ಮಾತಾಡಬೇಕಲ್ಲ.